ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಗೀತು ಮೋಹನ್ ದಾಸ್ ನಿರ್ದೇಶನದ ಟಾಕ್ಸಿಕ್ ಸಿನಿಮಾ ಸದ್ಯ ಇಡೀ ದೇಶದೆಲ್ಲೆಡೆ ಭಾರಿ ಸೌಂಡ್ ಮಾಡ್ತಿದೆ. ಇತ್ತೀಚೆಗಷ್ಟೇ ರಿಲೀಸ್ ಆದ ಟೀಸರ್ ಮತ್ತು ಹಾಡುಗಳನ್ನ ನೋಡಿದ್ರೆ ಇದು ಪಕ್ಕಾ ದೊಡ್ಡವರಿಗಷ್ಟೇ ಸೀಮಿತವಾದ ಸಿನಿಮಾ. ಮಕ್ಕಳು ಈ ಚಿತ್ರದಿಂದ ದೂರ ಇರಬೇಕು ಅನ್ನೋ ಚರ್ಚೆ ಶುರುವಾಗಿದೆ. ಆದ್ರೆ ಈ ಚಿತ್ರಕ್ಕೆ ಬರೋಬ್ಬರಿ 3 ಹಾಡುಗಳನ್ನ ಬರೆದಿರುವ ಸ್ಯಾಂಡಲ್ವುಡ್ನ ಯೋಗರಾಜ್ ಭಟ್ರು ಹೇಳೋದೇ ಬೇರೆ. ಹೌದು, ಮೇಲ್ನೋಟಕ್ಕೆ ಟಾಕ್ಸಿಕ್ ಕಂಟೆಂಟ್ ಫ್ಯಾಮಿಲಿ ಆಡಿಯನ್ಸ್ಗೆ ಅಲ್ಲ ಅನ್ಸಿದ್ರು ಭಟ್ರು ಮಾತ್ರ ಇದನ್ನ ಒಪ್ತಿಲ್ಲ. ಯಶ್ಗೆ ಫ್ಯಾಮಿಲಿ ಆಡಿಯನ್ಸ್ ಅಂದ್ರೆ ಎಷ್ಟು ಇಷ್ಟ ಮತ್ತು ಅವರಿಗೆ ಏನ್ ಬೇಕು ಅನ್ನೋದು ತುಂಬಾನೇ ಚೆನ್ನಾಗಿ ಗೊತ್ತಿದೆ. ಅವರ ಅಭಿರುಚಿಗೆ ತಕ್ಕಂತೆಯೇ ಈ ಚಿತ್ರ ಮೂಡಿ ಬಂದಿದೆ. ನಿರ್ದೇಶಕಿ ಗೀತು ಮೋಹನ್ ದಾಸ್ ಕತೆ ಹೇಳಿದಾಗ ಯಶ್ ಯೋಚನೆಗೆ ಇದು ಪಕ್ಕ ಸಿಂಕ್ ಆಗಿದೆ. ಹಾಗಾಗಿಯೇ ಇದು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮೂಡಿ ಬಂದಿದ್ದು ಕುಟುಂಬದ ಸಮೇತ ನೋಡಬಹುದಾದ ಚಿತ್ರ ಎಂದು ಭಟ್ಟರು ಭರವಸೆ ನೀಡಿದ್ದಾರೆ. ಇನ್ನು ಈ ಚಿತ್ರದಲ್ಲಿ ಯೋಗರಾಜ್ ಭಟ್ರು ಒಟ್ಟು 3 ಹಾಡುಗಳನ್ನ ಬರೆದಿದ್ದಾರೆ. ಅದರಲ್ಲಿ ಈಗಾಗಲೇ ಧೂಳೆಬ್ಬಿಸುತ್ತಿರುವ ತಬಾಹಿ ಹಾಡು ಕೂಡ ಒಂದು. ವಿಶೇಷ ಅಂದ್ರೆ ಭಟ್ರು ಮುಂಬೈಗೆ ಹೋಗಿ ಯಶ್ ಮತ್ತು ಕಿಯಾರಾ ಅಡ್ವಾಣಿ ಅವರ ಹಾಡಿನ ವಿಜುವಲ್ಸ್ ನೋಡಿಯೇ ಈ ಪ್ರೇಮದ ಕಿಚ್ಚಿರುವ ಸಾಲುಗಳನ್ನ ಬರೆದಿದ್ದಾರಂತೆ. ಮೊದಲು ಈ ಹಾಡಿಗೆ ನಗರಿ ಅನ್ನೋ ಪದ ಬಳಸಿ ಒಂದು ವರ್ಷನ್ ಬರ್ತಿದ್ರಂತೆ. ಆದ್ರೆ ಚಿತ್ರತಂಡದ ಒತ್ತಾಯದ ಮೇರೆಗೆ ತಬಾಹಿ ಅನ್ನೋ ಪದವನ್ನ ಫೈನಲ್ ಮಾಡಲಾಯಿತು. ಸದ್ಯ ಈ ವಿಡಿಯೋ ಸಾಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಅಲೆ ಎಬ್ಬಿಸಿದೆ. ಉಳಿದಂತೆ ಚಿತ್ರದಲ್ಲಿ ಒಂದು ಭಾವುಕ ಶೋಕ ಗೀತೆ ಮತ್ತು ಮತ್ತೊಂದು ಫೀಮೇಲ್ ಪ್ರೇಮ ಗೀತೆ ಕೂಡ ಇದೆಯಂತೆ. ಒಟ್ಟಾರೆಯಾಗಿ ಟಾಕ್ಸಿಕ್ ಚಿತ್ರದ ಮೇಲಿರುವ ನಿರೀಕ್ಷೆ ದಿನದಿಂದ ದಿನಕ್ಕೆ ಡಬಲ್ ಆಗ್ತಿದೆ. ದೊಡ್ಡ ಮಟ್ಟದಲ್ಲಿ ಬಹುಭಾಷೆಯಲ್ಲಿ ಸಿದ್ಧವಾಗಿರುವ ಈ ಚಿತ್ರ ಆಗಸ್ಟ್ 26ರಂದು ವಿಶ್ವದಾದ್ಯಂತ ತೆರೆಗೆ ಬರಲು ಸಜ್ಜಾಗಿದೆ. ಭಟ್ರು ಹೇಳೋದ ಹಾಗೆ ಟಾಕ್ಸಿಕ್ ಫ್ಯಾಮಿಲಿ ಆಡಿಯನ್ಸ್ಗೆ ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.